ಅಕ್ಷಯ್ ಕುಮಾರ್ ಅವರು ರೀಸೆಂಟ್ ಒಂದು ಇಂಟರ್ವ್ಯೂ ನೋಡಿದೆ ನಾನು. ಆದರೆ ಹಿಂದಿಯಲ್ಲಿ ಫಿನಾಮಿನಲ್ ಆ್ಯಕ್ಟ್ರೆಸ್ಗಳಿದ್ರೂ ಮಿಷನ್ ಮಂಗಲ್ ಅಂತ ಒಂದು ಸಿನಿಮಾದಲ್ಲಿ ದತ್ತಣ್ಣ ಮಾಡಿದ ಪಾತ್ರನ ಅವ್ರು ಹೇಳ್ತಾರೆ. ಕನ್ನಡದಲ್ಲಿ ದತ್ತಣ್ಣವ್ರ ಬಗ್ಗೆ ಮಾತಾಡ್ತಾರೆ, ಪ್ರಕಾಶ್ ಬೆಳವಡಿಯವ್ರ ಬಗ್ಗೆ ಮಾತಾಡ್ತಾರೆ, ಏರ್ ಲಿಫ್ಟ್ ಫಿಲ್ಮ್ ಬಗ್ಗೆ ಮಾತಾಡ್ತಾರೆ, ವಿಷ್ಣು ಸರ್ ಬಗ್ಗೆ ಮಾತಾಡ್ತಾರೆ. ಅಂದರೆ ಭಾಷೆ ಮೀರಿ ಬೆಳೆದಂತಹ ಕಲಾವಿದರು ನಮ್ಮಲ್ಲಿರೋದ್ರಿಂದ ನಾವು ಅದನ್ನು ಪುನಃ ಇಲ್ಲಿ ವಿಷಯ ಬಂತಲ್ಲ, ಅದನ್ನು ಸೆಲೆಬ್ರೇಟ್ ಮಾಡಿದ್ವಿ ನಾವು. ಡೈರೆಕ್ಷನ್ ಅಂತ ಬಂದಾಗ ಚಂದ್ರು ಅವ್ರನ್ನ ಅಂದರೆ ತುಂಬ ವರ್ಷದ ಶ್ರಮ, ತುಂಬ ಜನ ಡೈರೆಕ್ಟರ್ನ ನೀವು ನೋಡಿದಿರಿ, ಮೇಡಮ್ ನೋಡಿದ್ದಾರೆ, ವಿನಯ್ ಅವರು ನೋಡಿದ್ದಾರೆ. ಒಂದು ಸ್ಪೆಷಲ್ ಅನಿಸಿದ್ದೇನು ಚಂದ್ರವರಲ್ಲಿ? ಒಂದು ಲೈನ್ ಹೇಳಿದ್ದಾರೆ. ಅದೇ ಆತನಿಗಿರೋ ನಂಬಿಕೆ ಸೂಪರ್ ಮೈನ್. ನಾನು ಪದೇ ಅದನ್ನು ಹೇಳ್ತಾನೆ ಇರ್ತೀನಿ. ನಾನು ಜಾಸ್ತಿ ಅನಿಸ್ಬೋದು ತುಂಬ ಜನಕ್ಕೆ. ಬಟ್ ಏನಕ್ಕೆ ಅಷ್ಟು ಹೇಳ್ತೀನಿ ಅಂದರೆ, ಇವಾಗ ಒಂದು ಕತೆ ಮಾಡಾದ್ಮೇಲೆ 12 ವರ್ಷ ಅದೇ ಕತೆ ಇಟ್ಕೊಂಡು ನಾನು ಇದೇ ಸಿನಿಮಾ ಮಾಡ್ತೀನಿ ಅನ್ನೋದಿದೆ ಅಲ್ಲ, ಭಾರಿ ನಂಬಿಕೆ ಇರಬೇಕು. ಸೊ ಐ ಜಸ್ಟ್ ಲವ್ ಚಂದ್ರು ಆ ವಿಚಾರಕ್ಕೆ. ಆ್ಯಂಡ್ ಒನ್ ಆಫ್ ದ ಮೈನ್ ರೀಸನ್ಸ್ ಈ ಸಿನಿಮಾ ಮಾಡೋಕ್ಕೂ ಚಂದ್ರನೇ ಕಾರಣ. ಆ ಪೇಷನ್ಸ್ ತುಂಬಾ ಮುಖ್ಯ. ಅದೇನಾಗ್ಬಿಡುತ್ತೆ, ಅವತ್ತು ಅವ್ರು ಫಸ್ಟ್ ಟೈಮ್ ಮತ್ತೆ ಆ ಕ್ಯಾಮ್ರಾ ಸಿನಿಮಾ ಇದಾಗಿ ಮತ್ತೆ ಹೊಸದಾಗಿ ಶುರು ಮಾಡುವಾಗ ಕ್ಯಾಮ್ರಾ ರೋಲ್ ಆದಾಗ ಅತ್ತೆ ಬಿಟ್ರು ಅವರು. ನಾನು ಆ ಜಾಗದಲ್ಲಿ ನಾನು ಇದ್ದೆ, ಅವ್ರ ಪಕ್ಕದಲ್ಲೇ ಇದೆ. ಸೊ ದಟ್ ಇಸ್ ಸಮಥಿಂಗ್ ವೆರಿ ಪರ್ಸ್ನಲ್ ಟು ಹಿಮ್. ಅದನ್ನು ನಾನು ಸಿನಿಮಾ ಮಾಡೇ ಮಾಡ್ತೀನಿ, ಏನೇ ಅಡ್ಡ ಬಂದರೂ ನಾನು ಇದು ಮುಗಿಸ್ತೀನಿ ಅನ್ನೋದಿದೆ. ದಟ್ ಇಸ್ ಸಮಥಿಂಗ್ ವೆರಿ ಬಿಗ್. ಚಂದ್ರ ತುಂಬ ಒಳ್ಳೆ ರೈಟರ್ ಅವರು. ಈ ಸಿನಿಮಾನ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ನಿಂಗೆ ಮೇನ್ ಸ್ಟ್ರೀಮಲ್ಲಿ ಒಂದು ಕತೆ ಹೋಗ್ತಿದ್ರೆ ಸೈಡಲ್ಲಿ ಒಂದಷ್ಟು ಕತೆಗಳು ನಡೀತಾ ಇರ್ತದೆ. ಅದು ನಿಜ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ಒಂದೊಂದು ಕತೆನ ಎತ್ತಿನ ಮೂಲಕ ಹೇಳ್ತಾರೆ, ಅಲ್ಲಿ ಬ್ಯಾಕ್ಗ್ರೌಂಡ್ ಇರೋ ಒಂದು ಹಸು ಮೂಲಕ ಆ ಥರ ಒಂದಷ್ಟು ಕತೆಗಳು ಹೇಳಿದ್ದಾರೆ. ಸೊ ಅದೆಲ್ಲ ಮರದ ಮೂಲಕ ಹೇಳ್ತಾರೆ. ಸೊ ಅದನ್ನೆಲ್ಲ ನೋಡಿದಾಗ ವೆರಿ ಇಂಪ್ರೆಸಿವ್. ಆಮೇಲೆ ಅವ್ರಿಗೆ ಒಂದು ಆ ಕತೆ ಫುಲ್ ವಿಜುವಲಿ ಅವ್ರ ತಲೆಯಲ್ಲಿ ಇರ್ತಾರೆ. ಸೊ ನಾವು ಆ್ಯಕ್ಟ್ ಮಾಡ್ಬೇಕಂದ್ರೂ ಅದು ಕನೆಕ್ಟ್ ಆಗೋವರೆಗೂ ಅದು ಇಂಪ್ರೂವೈಸ್ ಮಾಡಿಸ್ತಾನೆ ಇರ್ತಾರೆ. ಸೊ ಆಮೇಲೆ ಈ ವಿಚಾರ ನಾನು ಮೊನ್ನೆ ಕೇಳಿದೆ, ಸರ್ ಹೆಂಗಿದೆ ಸರ್ ಆ ಕೊಲಾಬ್ರೇಷನ್ ಹೆಂಗಿದೆ ಸರ್ ಆರ್ಟಿಸ್ಟ್ಗಳದ್ದು ಅಂದಾಗ, ಅವ್ರು ಇನ್ನೇನು ಅಳೋದೊಂದೇ, ಕಣ್ಣಲ್ಲಿ ನೀರಿತ್ತು. ನಿಮ್ಮ ಬಗ್ಗೆ ತುಂಬ ಹೇಳಿದರು, ನಿಮ್ಗಳ ಬಗ್ಗೆ ಮಾತಾಡಿದ್ರು. ಅಂದರೆ ಸಿನಿಮಾ ತುಂಬ ವರ್ಷ ಆಯಿತು ಸರ್. ಎಷ್ಟೋ ಜನ ಡೈರೆಕ್ಟ್ರನ್ನೂ ಮರ್ತೋಗ್ತಾರೆ, ಸಿನಿಮಾನೂ ಮರ್ತೋಗ್ತಾರೆ. ಬಟ್ಟು ಸಿನಿಮಾ ಮೇಲಿನ ಪ್ರೀತಿ ಮತ್ತು ಜೆನ್ಯೂನ್ ಆಗಿ ಸಿನಿಮಾನ ಪ್ರೀತಿಸೋರು ಮಾತ್ರ ನಮ್ಮ ಜೊತೆ ಗಟ್ಟಿಯಾಗಿದ್ದಾರೆ ಅಂತ ಒಂದು ಅಂಡರ್ಲೈನ್ ಮಾಡಿದರು. ಸೊ ನಾನು ಅಂದರೆ ಪರ್ಸ್ನಲ್ ಹೇಳಲ್ಲ ಯಾರ್ಯಾರ ಬಗ್ಗೆ ಏನಾರ ಅಂತ, ಬಟ್ ಅವರಲ್ಲೂ ಆ ಸಾರ್ಥಕ ಭಾವ ಇದೆ. ಅವ್ರ ಎರಡನೇ ಮಗು ಡೆಲಿವರಿ ಟೈಮಲ್ಲಿ ದುಡ್ಡಿರಲ್ವಂತೆ ಪಾಪ, ಅದನ್ನು ಕ್ಯಾಮ್ರಾ ಹೇಳ್ತಿದ್ದಾರೆ. ನಾನು ಅಂದೆ ಸರ್ ಅಂದೆ, ಇದಕ್ಕೆ ಜನ ಕೇಳಿ. ಅಂದರೆ ಸಂಸ್ಥೆ ನನ್ನನ್ನು ಹೆಂಗೆ ಕಾಪಾಡ್ಕೊಂಡಿದೆ, ಲಹರಿ ಸಂಸ್ಥೆ ನನ್ನ ಕಾಪಾಡ್ಕೊಂಡಿದೆ ಈ 2 ವರ್ಷದಿಂದ. ನನಗೆ ನಾನು ಜಸ್ಟಿಫೈ ಮಾಡಲೇಬೇಕು ಅಂತಂದರು. ಈ ಥರ ಜೆನ್ಯೂನ್ ಆದಂಥ ಪ್ರಾಜೆಕ್ಟ್ಗಳಲ್ಲಿ ನೀವು ಇರೋದ್ರಿಂದ ಅದಕ್ಕೊಂದು ಬೇರೆ ಥರದ ಅರ್ಥ ಸಿಗುತ್ತೆ ಅಂತ ನಾನು ಆ್ಯಸ್ ಅ ಪರ್ಸ್ನಲಾಗಿ ಭಾವಿಸ್ತೀನಿ. ಇದರಲ್ಲಿ ಒಂದು ಸಣ್ಣ ಸೆಗ್ಮೆಂಟ್ ಮೂಲಕ ಒಂದು ಸಿನಿಮಾದ ಬಗ್ಗೆ 10 ನಿಮಿಷ ಮುಗಿದೋಗ್ಬಿಡುತ್ತೆ. ವಿನಯ್ ಅದರಲ್ಲಿ ಒಂದು ಚೀಟಿ ತೊಗೊಳ್ಳಿ. ಅದು ಮೇಘಾಗೆ ಕೊಡಿ, ಪರವಾಗಿಲ್ಲ ಅದೇನು ತೋರಿಸ್ಬೋದು. ಮೇಘಾ ಕೊಡಿ. ಅದೇನಿದೆ ಮೇಘಾ? March 13, 2008, 141 minutes. March 18, 2008, 145 minutes. ಯೋಗಿ ಫಸ್ಟ್ ಮೂವಿ ರಿಲೀಸ್. ಹೀರೋ ನಂದಿತಾ ಸಿನಿಮಾ ರಿಲೀಸ್ ಆಗಿದ್ದ ದಿನ ಅಲ್ವಾ? ನಂದಿತಾ ಹೆಂಗ್ ಗೊತ್ತಾಯ್ತದ್ರಲ್ಲಿ? ಆವಾಗಲೇ ಹೇಳಿಲ್ವಾ 2008 ಅಂತ. ನಾನು ಅದಕ್ಕೆ ಸರಿಯಾಗಿ ತಗ್ಲಾಕೋತೀವಲ್ಲ ಬಿಗಿನಿಂಗ್ ಸುಮ್ಮನೆ ಒಂದು ನಾನು ಯಾವುದು ಏನೋ ತಪ್ಪು ಪ್ರಶ್ನೆ ಕೇಳಿದೆ ಅಂತ ನೋಡೋರು ಅನಿಸ್ಬಾರ್ದು, ಇದನ್ನ ಪ್ಲಾನ್ ಅನ್ಕೋಬಾರ್ದು. ಅದಕ್ಕೆ ಒಂದು ಹಿಂಟ್ ಕೊಟ್ಟೆ ಬಿಗಿನಿಂಗ್ ನಾನು ಒಂಚೂರು. ಬಾರಿ ಇದೀರ. ಅಮ್ಮ ತಾಯಿ ಏನೂ ಇಲ್ಲಮ್ಮ, ಸಣ್ಣದಮ್ಮ. ಓಕೆ ಯೋಗಿ ನೆಕ್ಸ್ಟ್ ತೆಗೀರಿ ನೀವು. 1 ನಿಮಿಷ ಅದಲ್ಲ ರೀ, ಅದೊಂದ್ಸಲ ಇನ್ನೊಂದ್ಸಲ ನಂಗೆ ಹೇಳಿ. 2008, 141 minutes, March 8, 141 minutes, March 13. ಅದು ಯೋಗಿಯವರ ಪೂರ್ಣ ಪ್ರಮಾಣದ ನಾಯಕರಾಗಿ ಬಂದಂತಹ ಸಿನಿಮಾ ಇವತ್ತಿಗೂ ಸೂಪರ್ ಹಿಟ್. ಎಲ್ಲ ಆಡಿಯನ್ಸ್ ಅದನ್ನು ರೀಕಾಲ್ ಮಾಡ್ಕೊಳ್ಳಿ. ಎಸ್, ಚಿಂಕೆ ಮರೀನಾ. Jan 23rd, 2015, 149 minutes. Jan 23rd. ಸಿದ್ಧಾರ್ಥನಾ? ಓ ಮೈ ಗಾಡ್, ಸೂಪರ್. ಅವ್ರಿಗೆ ಗೊತ್ತಿಲ್ಲ. ಡೌ ಮಾಡಿದ್ದು ಆಕ್ಟರ್ಸ್ ಅವಾಗ ಇಲ್ಲೂ ಆಕ್ಟ್ ಮಾಡ್ತಾರೆ ಎಲ್ಲ ಕಡೆ. ನನಗೆ ಆ ಪೋಸ್ಟ್ರ್ ಇವತ್ತಿಗೂ ಅದೊಂದು ಬ್ಯಾಗ್ ಹಾಕ್ಕೊಂಡು ಬ್ಲೂ ಟೀ ಶರ್ಟು ಆ ಟೈಮಲ್ಲಿ ಒಂದು ಟ್ರೆಂಡ್ ಆಗಿತ್ತು. ಯೋಗಿಯವ್ರ ಟೈಮಲ್ಲಿ ಬಟ್ಟೆಗಳು ಅಂದರೆ ತುಂಬ ಲೂಸ್ ಬಟ್ಟೆ, ಈ ಕ್ರಾಸ್ ಬಟ್ಟೆ ಎಲ್ಲ ಟ್ರೆಂಡ್ ಆಗಿತ್ತು. ನಿಮ್ಮ ಟೈಮಲ್ಲಿ ಆ ಟೀ ಶರ್ಟ್ ಎಲ್ಲ ಟ್ರೆಂಡ್ ಆಗಿತ್ತು ಅಲ್ವಾ? ಎಸ್, ಸೂಪರ್. ನೋಡಿ ಫಸ್ಟ್ ಇಬ್ಬರದೇ ಬಂತು. ನೆಕ್ಸ್ಟ್ ನೀನು ತೆಗಿಯಮ್ಮ ನಿಂದು ಪಾಯಿಂಟು.
2007 127 minutes. Feb 23rd 2007 ಇವ್ರದೇ ಸಿನಿಮಾ 100%. ನನ್ನ ಸಿನಿಮಾ ಅಲ್ಲ. ಅದೇ ಹೆಂಗೆ ಹೇಳ್ತೀರ ಅವ್ರದ್ದು ಅಂತ ಇವ್ರು ಅದಕ್ಕಿಂತ ಇವರು ಇವ್ರದ್ದು ಕರೆಕ್ಟ್. ನಿಮ್ದು ಹೇಳಿ. 2007 ರನ್ ಆಂಟನಿ. ಇಡೀ ಕರ್ನಾಟಕ ಸಿದ್ಧಾರ್ಥ ಒಂದು 2015 ಇಡೀ ಕರ್ನಾಟಕ ಶೇಕ್ ಆಗಿತ್ತು. ನಾನ್ ಮಾತ್ರ ಹೇಳಿದಲ್ಲ ವಿಜಿಲ್ ಹಾಕಿದ್ದೆ. ಇವ್ರ ಜೊತೆಗೆ ಮಾಡಿರೋ ಸಿನಿಮಾ ಅನ್ಸುತ್ತೆ, ನಿಮ್ಮ ಫ್ಯಾಮಿಲಿ ಜೊತೆಗೆ. ನಂಗೆ ಗೊತ್ತಿಲ್ಲ ಸೀರಿಯಸ್ ಆಗಿ. ಇಟ್ಬಿಟ್ರೆ ಇಲ್ಲ ಅಲ್ಲೇ ಓಕೆ ಅದೇ ರಿಪೀಟ್ ಮಾಡಿ. ಎಷ್ಟು 2007 Feb 23rd 127 minutes. ದುನಿಯಾ ಸಿನಿಮಾ ರಿಲೀಸ್ ಆಗಿದ್ದೀರಾ? ನೀವು ಯಾಕೆ ಹೇಳಿಲ್ಲ? ಅದು ನನ್ನ ಸಿನಿಮಾ ಅಲ್ಲ, ಮಾವನ ಸಿನಿಮಾ. ಅದು ಹೆಂಗೆ ಹೇಳಿ ನಾನು ಅಂತ ಹೇಳೋದು? ನಾನು ಅದ್ರಲ್ಲಿ ಪಾತ್ರ ಮಾಡಿದ್ದೀನಪ್ಪ ಅಂತ ಹೇಳೋದು. ಅಂದರೆ ಆಲ್ಮೋಸ್ಟು 19 ವರ್ಷ ಕಂಪ್ಲೀಟು. ನೆಕ್ಸ್ಟ್ ಇಯರ್ ಬಂದರೆ 20 ವರ್ಷದ ಒಂದು ಹೆಜ್ಜೆ. ಅಂದರೆ ಆ ಸಿನಿಮಾದ ಕಲಾವಿದರು, ತಂತ್ರಜ್ಞರು ಇವತ್ತಿಗೂ ಆ ಬ್ರ್ಯಾಂಡ್ ಮೇಲೆ ಒಂದಷ್ಟು ರಾಯಲ್ಟಿನ ಪಡ್ಕೊಂಡಿದ್ದಾರೆ. ನಾನು ಅದನ್ನು ತುಂಬ ಯಾಕಂದರೆ ಅವ್ರ ತಂದೆಯವರು ಅದಕ್ಕೆ ಪ್ರೊಡ್ಯೂಸರು. ಇಟ್ಸ್ ವಂಡರ್ಫುಲ್ ಸಿನಿಮಾ. ಸೂಪರ್ ಅಣ್ಣ. ಎಸ್ ಅಮ್ಮ. ನೆಕ್ಸ್ಟ್ ತುಂಬ ಡೇಟ್ಸ್ ಇದೆ. ಸಿಕ್ಕಾಪಟ್ಟೆ ಬ್ಯುಸಿ. 2019 ಇಂದ 2023 ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದ ಇವರು ಅಂದರೆ ಅಭಿಮಾನಿಗಳಿಗೆ ಹೆವಿ ಕ್ರೇಜ್. ನೋಡೋಣ, ಇದು ಚಾಲೆಂಜ್. ಇದು 90 3 ಜನ ಹಂಗೆ ಇದ್ರಿ. ಯಾರು ನೀವು ಡಿಸೈಡ್ ಮಾಡಿ. ಯಾರು 1923 ಇವರು serial. ಮೇಘ ಮಾಡಿದ ಮೇಘ ಮಾಡಿದ serial. ಸೂಪರ್ ಹಿಟ್ ಅವಾಗ. ಅಲ್ಲ ನೋಡಿ, ನಾನು ನೋಡಿದ ತಕ್ಷಣ ನನ್ನ ನೆನಪಿದೆ ಯೋಗಿ. ನಮ್ಮೂರಲ್ಲಿ ಒಂದು ಫಂಕ್ಷನ್ ಆಗುತ್ತೆ, ಮುದ್ದೆ ಬಿಹಾಳಲ್ಲಿ ಒಂದು ಫಂಕ್ಷನ್ ಆಗುತ್ತೆ. ದೊಡ್ಡ ಗ್ರೌಂಡಲ್ಲಿ ಒಂದು ಸುಮಾರು 1 ಲಕ್ಷ ಜನ ಸೇರಿರ್ತಾರೆ. ಅಲ್ಲೇನೋ ಅನುಶ್ರೀ ಅವ್ರದ್ದು ಆ್ಯಂಕರಿಂಗ್ ಇರುತ್ತೆ. ಅನುಶ್ರೀ ಅವ್ರು ಬರೋದು ಒಂದು ಅರ್ಧ ಗಂಟೆ ಲೇಟ್ ಅನ್ನೋ ವಿಷಯ ಬಂದಾಗ ಅಲ್ಲೇನೋ ಒಂದು ಸಣ್ಣ ಹಲ್ಚಲಾಗುತ್ತೆ, ಕರೆಸ್ರಿ ಹೀರೋಯಿನ್ನ ಅಂತ. ಆ ಟೈಮಲ್ಲಿ ಇವ್ರ ಸೀರಿಯಲ್ ತುಂಬ ಬೂಮಲ್ಲಿತ್ತು. ಇವರು ವೇದಿಕೆ ಮೇಲೆ ಬಂದಾಗ ಬಿತ್ತು ವಿಜಲ್ಸು. ವಾವ್, ನಾನು ಏನು ಕ್ರೇಜ್ ಗುರು ಅಂತ ಅದನ್ನೇ ಇಟ್ಕೊಂಡು ಬರ್ತಿದ್ದ ಪಾಯಿಂಟ್. ಬಿಸಿ ಇದೆಯಲ್ಲ ಮಾನಸಿಕ. 4 years ಕಂಪ್ಲೀಟ್. 4 years crazy. ನೆಕ್ಸ್ಟ್ ಅಮ್ಮ. November 25th 2022 143 minutes. November 25th 2022 143 minutes. ನಮಗೆ ಗೊತ್ತಿಲ್ಲಪ್ಪ ಇದು. ವಿನಯದ ಸಿನಿಮಾ ಇದು. ಕೊರೋನಾ ಇತ್ತು ಅವಾಗ? ಇಲ್ಲ 21 ಇತ್ತು. ಚೆನ್ನಾಗಿ ಕೊರೋನಾ ಇತ್ತಲ್ಲ. 2021 ತಾನೆ ಅದು. 22 ಒಂದು ಸರಳ ಪ್ರೇಮ ಕಥೆನಾ? November 25th ನಾನು ಆಪ್ಷನ್ ಹೇಳೇ ಹೇಳ್ತೀನಿ. ನಾನು ನೋಡೋಣ. ಒಂದು ಸರಳ ಪ್ರೇಮ ಕಥೆನಾ? ಒಂದು ಸರಳ ಪ್ರೇಮ ಕಥೆ ಅಲ್ಲ. ಅಲ್ಲ ಅಲ್ಲ ಅಲ್ಲ, ಅದಕ್ಕಿಂತ ಮುಂಚೆ ನಂದಲ್ಲ. ನನ್ನ ನವೆಂಬರ್ ಯಾವುದು ರಿಲೀಸ್ ಆಗಿಲ್ಲ. ಪೆಪ್ಪೆ ಅಲ್ಲ, ಲಾಸ್ಟ್ ಇಯರ್. ಪರ್ಫೆಕ್ಟ್ ಕ್ಲಾರಿಟಿ ನೋಡಿ ಅವರು. ಅದಕ್ಕೆ ಯೋಗಿ ಅವರು ಸುಮ್ಮನೆ ಅಬ್ಸರ್ವ್ ಮಾಡ್ತಾರೆ, ನಾನು ಆಟದಲ್ಲಿಲ್ಲ ಅಂತ. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. 2022 ಅಮ್ಮ ತಾಯಿ ಕೈವಾ ಟ್ರಿಬಲ್ ರೈಡಿಂಗ್ ಅಮ್ಮ. ಟ್ರಿಬಲ್ ಅಮ್ಮ ಮೇಘಮ್ಮ ಟ್ರಿಬಲ್ ರೈಡಿಂಗ್ ಅಮ್ಮ. ಟ್ರಿಬಲ್ ರೈಡಿಂಗ್ ಪ್ರಮೋಷನ್ ಮಾಡಿದ್ವಿ ಅಮ್ಮ ಅಲ್ಲೆಲ್ಲ ಒಂದ್ ಕಡೆ. ಇನ್ನೂ ಚೀಟಿಗಳಿದ್ಯಾ? ಮೂರಿದಾವೆ ಅಷ್ಟೇ ಅಷ್ಟೇ ಮುಗಿತು. ನಿಮ್ಗೊಂದು ಅದೆಲ್ಲ ಮೋಸ್ಟ್ಲಿ ಸೈಕಲ್ ಮೇಲೆ ನೀವು ಕೂರಿಸಿಕೊಂಡು ಹುಡುಗಿ ಜಾಗದಲ್ಲಿ ನಾನಿರಬೇಕು, ಒಂದು ಚಾನ್ಸ್ ಪ್ಲೀಸ್. ಅಂದ್ರೆ ರಿಕ್ವೆಸ್ಟ್ ಇದೆ, ಅದು ಯಾರಿಗೆ ಗೊತ್ತಿಲ್ಲ ರಿಕ್ವೆಸ್ಟ್. ಯಾರು ಸೈಕಲ್ ಮೇಲೆ ನೀವು ಕೂರಿಸ್ಕೊಂಡು ಹುಡುಗಿ ಜಾಗದಲ್ಲಿ ಅವ್ರು ಇರ್ಬೇಕಂತ. ಯಾರ್ದು ಅದು ಗೊತ್ತಿಲ್ಲ. ಯಾವ ಹುಡುಗಿ ಕೇಳಿದ್ ಯೋಗಿನ? ನಿಮಗೂ ಅದು ಕಮೆಂಟ್ ಮಾಡಿದ್ದು ರೀಸೆಂಟ್ ಆಗಿ ನೋಡಿದೆ. ಕಾಮೆಂಟ್ಸ್ ಅಲ್ಲಿ ಆಕಾಶ ನೀನೆ ಓಕೆ ಓಕೆ ಅಲ್ಲಲ್ಲಿ ನಾನ್ ಕೂರ್ಬಾರ್ದ ಅಂತ ಯಾರೊಬ್ರು ಕಮೆಂಟ್ ಮಾಡಿದ್ರು. ಓಕೆ ಓಕೆ ಅವ್ರಿಗೊಂದು ಪ್ರೀತಿ. ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋಗ್ತೀರಾ ಮೇಡಮ್? ನೀವು ಯಾರಂತ ಗೊತ್ತಿಲ್ಲ, ಬಟ್ ಬನ್ನಿ ಹೋಗುವ. ಹೋಗುವ ಒಂದು ರೌಂಡ್. ಬನ್ನಿ. ನಿಮ್ಮ ಆ ಮುಗ್ಧ ಪ್ರೀತಿ, ಆ ಮುಗ್ಧ ನಗು, ಆ ಮುಗ್ಧ ಭಾವನೆ ಇವತ್ತಿಗೂ ನನ್ನನ್ನು ನೀನ್ ಯಾರು ಅಂತ. ಇದು ವಿನ್ನ ಇದೆ. ನೀ ಯಾರಲ್ಲೇ ಸಾಂಗ್ ಇದೆ. ಒಂದು ಆನ್ಲೈನ್ ಹಾಡಮ್ಮ ಹಾಡ್ತೀರಾ? ಅವ್ರಿಗೆ ಅವ್ರ ಹಾಡು ಅವ್ರ ಕೈಲಿ ಆಡಿಸಿ, ಅವ್ರ ಪಿಕ್ಚರ್ ಹಾಡು ಅವ್ರು ಸೂಪರ್ ಆಗಿ ಆಡ್ತಾರೆ. ಹಾಡಿ ಸರ್. ನಂಗೆ ನಿಜ ಬರಲ್ಲ. ನೀ ಯಾರಲ್ಲಿ ಮುಗಿತಾ? ಆಯ್ತಾ? ಇದೆ, ಇನ್ನೆರಡಿದೆ. May 19, 1995 150 minutes.
ಡೆಬ್ಯೂ ಪಿಕ್ಚರ್ ಸೂಪರ್. ಅಲ್ಲ ಡಿಫಾಲ್ಟ್ ಯೋಗಿಯವ್ರ ಪಾಯಿಂಟ್ ಆಫ್ ವ್ಯೂ ನೀವೇ ಅದೇನು ಅಂತ 1995 ನಾವು ಅವಾಗ ಅಷ್ಟೇ ಹುಟ್ಟಿದ್ವಿ. ಓಂ ಕರೆಕ್ಟ್ ಇದೆ. ಹಾಂ ಓಂ ರಿಲೀಸ್. ಓಮ್ ಕ್ಲೈಮ್ಯಾಕ್ಸ್ ನಾನು ಇದು ಕೊಟ್ಟೆ ತೋಪ. ಲಾಸ್ಟ್. ಅಭಿಮಾನಿ ಬಯಕೆ ಕೈವಾ ಚಿತ್ರದಲ್ಲಿ ನೀವು ಮಾಡ್ಕೊಡಿದ್ ನನಗೆ ಪ್ರಶ್ನೆ. ಒಂದು ಕೈವಾ ಚಿತ್ರದಲ್ಲಿ ನೀವು ಮಾಡಿದ ಸಲ್ಮಾ ಪಾತ್ರ ನಂಗಿಷ್ಟ, ನಿಮ್ಮಿಂದ ಒಂದು ಸ್ಮೈಲ್ ನಿರೀಕ್ಷಿಸುತ್ತೇನೆ. ಯಾ ಅದೇ ಮಾದೇನೋ ಹಿಂಗೆ ಹೂ ಚೆಲ್ಲೋದೇನೋ ಅಲ್ಲಿ ಮೇಲೆ ಟಾಪ್ ಆ್ಯಂಗಲ್ ಶಾಟ್ ಇದೆ ನಂಗೆ ನೆನಪಿದೆ ಸಿನಿಮಾ. ಎಲ್ಲ ಚೀಟಿ ಚೆಲ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್. ಅಂದರೆ ಗ್ರಾಮಾಯಣದಲ್ಲಿ ಒಂದು ಸಣ್ಣ ಪಯಣ ನಾನು ಜಸ್ಟ್ ರೀಕಾಲ್ ಮಾಡಿದೆ. ಅಂದರೆ ಅವರೆಲ್ಲರೂ ಪ್ರೀತಿ ನಿಮ್ಗೆ ಅಂದರೆ ಕೆಲವೊಂದು ಕಮೆಂಟ್ಗಳು ನಿಮ್ಗೆ ನೋಡೋಕ್ಕಾಗಿರಲ್ಲ. ಇತ್ತೀಚೆಗೆ ಬರೀ ಕೆಟ್ಟ ಕಮೆಂಟ್ಗಳ ಪ್ರಪಂಚದಲ್ಲಿ ಇಂಥ ಒಳ್ಳೊಳ್ಳೆ ಕಮೆಂಟ್ಗಳು ನಿಮ್ಗೆ ಬೇರೆ ಥರ ಎನರ್ಜಿ ಕೊಡ್ತಾ ಮೇಲಾಗಿ ನೀವು ಕಮೆಂಟ್ಗಳಿಗೆಲ್ಲ ನೀವು ಯಾರೂ ಅದನ್ನು ಡಿಸ್ಟರ್ಬ್ ಆಗುವಂಥ ಜನ ಅಲ್ಲ. ನೀವು ಇದಿಷ್ಟೇ ಸ್ಟ್ರಾಂಗ್ ಆಗಿರಿ. ಗ್ರಾಮಾಯಣ ತುಂಬ ಒಳ್ಳೆ ಸಿನಿಮಾ ಆಗಲಿ ಅಂತ ಸುದ್ದಿ ಮನೆ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್ ಯೋಗಿಯಣ್ಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಸೂಪರ್.